ಗರ್ಭಾವಸ್ಥೆಯಲ್ಲಿ ತಾಯಿಗೆ ಕ್ಯಾನ್ಸರ್ ಕಂಡು ಬಂದ್ರೆ ಇದು ಮಗುವಿನ ಮೇಲೆ ಪರಿಣಾಮ ಬೀರುತ್ತಾ? ಮಗುವಿಗೂ ಕ್ಯಾನ್ಸರ್ ಅಪಾಯ ಇದೆಯಾ? ಈ ಬಗ್ಗೆ ತಜ್ಞ ವೈದ್ಯರು ಹೇಳೋದೇನು ತೋರಿಸ್ತೀವಿ ನೋಡಿ. ಗರ್ಭಾವಸ್ಥೆಯಲ್ಲಿ ಮಹಿಳೆಯ ದೇಹದಲ್ಲಿ ಅನೇಕ ಹಾರ್ಮೋನಲ್ ಹಾಗೂ ದೈಹಿಕ ಬದಲಾವಣೆಗಳು ಕಂಡುಬರುತ್ತೆ. ಇದು ಬಹಳ ಸಾಮಾನ್ಯ. ಆದರೆ ಇಂತಹ ಸಮಯದಲ್ಲಿ ಕ್ಯಾನ್ಸರ್ ಪತ್ತೆಯಾದ್ರೆ ಅದು ತಾಯಿ ಮಾತ್ರವಲ್ಲದೆ ಗರ್ಭದಲ್ಲಿ ಇರುವ ಮಗುವಿನ ಮೇಲೂ ಪರಿಣಾಮ ಬೀರುತ್ತದೆಯೇ ಎಂಬ ಆತಂಕ ಸಹಜವಾಗಿ ಎಲ್ಲರಲ್ಲೂ ಇರುತ್ತೆ. ತಜ್ಞರ ಪ್ರಕಾರ ಗರ್ಭಾವಸ್ಥೆಯಲ್ಲಿ ಕ್ಯಾನ್ಸರ್ ಕಂಡುಬರುವುದು ಅಪರೂಪವಾದರೂ ಕೂಡ ಇದು ಗಂಭೀರ ಸ್ಥಿತಿಯಾಗಿದೆ ಎನ್ನುತ್ತಾರೆ. ಹಾಗಾದ್ರೆ ಅಂತಹ ಸಮಯದಲ್ಲಿ ಮಗುವಿಗೆ ಕ್ಯಾನ್ಸರ್ ಹರಡುತ್ತದೆಯೇ? ಈ ರೀತಿಯಾದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಈ ವರದಿಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮಗುವಿಗೆ ಕ್ಯಾನ್ಸರ್ ಹರಡುತ್ತದೆಯೇ? ವೈದ್ಯರ ಅಭಿಪ್ರಾಯದಂತೆ ಹೆಚ್ಚಿನ ಸಂದರ್ಭಗಳಲ್ಲಿ ಕ್ಯಾನ್ಸರ್ ನೇರವಾಗಿ ಮಗುವಿಗೆ ಹರಡುವುದಿಲ್ಲ. ಆದರೆ ತಾಯಿಯ ಆರೋಗ್ಯ ಬಹಳ ದುರ್ಬಲವಾಗಿದೆ. ಅದರ ಪರಿಣಾಮವಾಗಿ ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು. ಗರ್ಭಿಣಿಯ ಆರೋಗ್ಯ ಸ್ಥಿತಿ, ಕ್ಯಾನ್ಸರ್ನ ಪ್ರಕಾರ ಮತ್ತು ಅದರ ಹಂತದ ಮೇಲೆ ಪರಿಣಾಮ ಬದಲಾಗುತ್ತೆ. ಅದರಲ್ಲಿಯೂ ಗರ್ಭಾವಸ್ಥೆಯಲ್ಲಿ ನೀಡುವ ಕೆಲ ಔಷಧಿಗಳು ಮತ್ತು ಥೆರಪಿಗಳು ವಿಶೇಷವಾಗಿ ಆರಂಭಿಕ ತಿಂಗಳಲ್ಲಿ ಮಗುವಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ವೈದ್ಯರು ಚಿಕಿತ್ಸೆ ನೀಡುವಾಗ ತಾಯಿ ಮತ್ತು ಮಗುವಿನ ಸುರಕ್ಷತೆಯನ್ನ ಮೊದಲ ಆದ್ಯತೆಯಾಗಿ ಪರಿಗಣಿಸುತ್ತಾರೆ. ಕೆಲವೊಮ್ಮೆ ಚಿಕಿತ್ಸೆ ಮುಂದೂಡಲಾಗಬಹುದು ಅಥವಾ ಸುರಕ್ಷಿತ ವಿಧಾನಗಳನ್ನ ಆಯ್ಕೆ ಮಾಡಲಾಗುತ್ತೆ. ವೈದ್ಯಕೀಯ ಮೇಲ್ವಿಚಾರಣೆ ಯಾಕೆ ಮುಖ್ಯ? ಗರ್ಭಿಣಿಯ ಆರೋಗ್ಯವನ್ನ ನಿರಂತರವಾಗಿ ಗಮನಿಸುವುದು ಅತ್ಯಂತ ಅಗತ್ಯ. ವೈದ್ಯರು ತಾಯಿಯ ಸ್ಥಿತಿಯನ್ನ ಪರಿಶೀಲಿಸಿ ಅವಳಿಗೆ ಮತ್ತು ಮಗುವಿಗೆ ಅಪಾಯ ಕಡಿಮೆ ಇರುವಂತಹ ರೀತಿಯಲ್ಲಿ ಚಿಕಿತ್ಸೆಯನ್ನ ಯೋಜಿಸುತ್ತಾರೆ. ಹಾಗಾಗಿ ಕ್ಯಾನ್ಸರ್ ಚಿಕಿತ್ಸೆಯ ಸಮಯ ಮತ್ತು ವಿಧಾನ ಅತ್ಯಂತ ಪ್ರಮುಖವಾಗಿವೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪ್ರಾರಂಭಿಸುವುದು ಮತ್ತು ಸುರಕ್ಷಿತ ಆಯ್ಕೆಯನ್ನ ಆರಿಸುವುದು ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಪಾಡಲು ಸಹಕಾರಿ. ಗರ್ಭಾವಸ್ಥೆಯಲ್ಲಿ ಕ್ಯಾನ್ಸರ್ ಇದು ಎಲ್ಲ ಸಂದರ್ಭಗಳಲ್ಲಿ ಮಗುವಿಗೆ ಅಪಾಯವಾಗುವುದಿಲ್ಲ. ತಜ್ಞರ ಸಲಹೆ, ಸಂಯೋಜಿತ ಚಿಕಿತ್ಸೆ ಮತ್ತು ನಿಯಮಿತ ಪರೀಕ್ಷೆಗಳ ಮೂಲಕ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನ ಸುರಕ್ಷಿತವಾಗಿ ಕಾಪಾಡಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.